ನಾವು ಅಂದ್ಕೊಂಡ್ವಲ್ಲ, ಸೀತಾನ್ವೇಷಣೆಗೋಸ್ಕರವಾಗಿ ಸಮುದ್ರದ ಮೇಲೆ ಹಾರ್ತಾ ಇರ್ತಕ್ಕಂಥ ಹನುಮಂತನ ಹಣೆ ಮೇಲೆ ಬೆವರು ಸುರಿತಾ ಇತ್ತು. ಅವನು ತನ್ನ ಬೆರಳಿನಿಂದ ಅದನ್ನು ಒಂದು ಸಲ ಬರೆಸಿ ಕೈಯನ್ನು ಕೊಡುಕೊಂಬಿಟ್ಟ ಅಂತ. ಆ ಸ್ವೇದ ಬಿಂದು ನೇರವಾಗಿ ಮೀನಿನ ರೂಪದಲ್ಲಿರ್ತಕ್ಕಂಥ ದೀರ್ಘದೇಹ ಬಾಯೊಳಗೆ ಬಿತ್ತು ಅಂತ. ಆಗ ಮಹಾತ್ಮನಾದ ಹನುಮಂತನನ್ನೇ ತದೇಕ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ ಮಚ್ಚಕನ್ಯೆ ಆ ಬೆವರಿನ ಹನಿಯನ್ನು ನುಂಗಿದ ತಕ್ಷಣ ಗರ್ಭವತಿ ಆದಳು ಅಂತ ಹೇಳ್ಕೊಂಡ್ವಲ್ಲ. ಆಗ ಮುಂದೆ ಕೇಳ್ತಾನೆ, ಸ್ವಾಮಿ, ಅವಳ ಮಗನೇ ನಾನು ಹುಟ್ಟಿದ ತಕ್ಷಣ ಅವಳಿಗೆ ಅವಳ ಪೂರ್ವ ರೂಪ ಬಂದ್ಬಿಡ್ತು. ಅವಳು ನನ್ನನ್ನು ಈ ಮೈರಾವಣನ ಹತ್ತಿರ ಕೆಲಸಕ್ಕೆ ಸೇರಿಸಿ ತನ್ನ ಲೋಕಕ್ಕೆ ಹೊರಟು ಹೋಗ್ತಾಳೆ. ದಿಕ್ಕಿಲ್ಲ ನನಗೆ, ತಾಯಿ ದಿಕ್ಕಿಲ್ಲದಾಗ ಆಗಿಬಿಡ್ತು. ಆದರೂ ತಾಯಿ ಆಜ್ಞೆ ಪ್ರಕಾರ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಅವಳ ಆಜ್ಞೆಯಂತೆ ನಾನು ಇಲ್ಲಿ ದ್ವಾರಪಾಲಕನಾಗಿದ್ದೀನಿ. ನಾನು ಇಲ್ಲಿ ಕಾವಲು ಕಾಯ್ತಾ ಕೊಡ್ತಿದ್ದೀನಿ ಅಂಥೇಳಿ, ಹೋಗಲಿ, ನೀನು ಯಾರು, ನಿನ್ನ ವೃತ್ತಾಂತ ಏನು ಅಂತ ಕೇಳ್ತಾನೆ. ಇದುವರೆಗೂ ಇಂಥ ಢೀ ಆಗಿರ್ತಕ್ಕಂಥ ಹನುಮಂತನಿಗೆ ಮೊದಲನೇ ಅನುಭವ ಅಂತ ಹೇಳಬೇಕು. ಇಂಥದ್ದು ಇದುವರೆಗೂ ಆಗಿರಲಿಲ್ಲ. ಇದುವರೆಗೂ ಎಲ್ಲರೂ ಹೆದರಿದ್ದರು. ಎಂತೆಂಥ ರಾಕ್ಷಸರೆಲ್ಲ ಸೋಲಿಸಿಬಿಟ್ಟಿದ್ದ, ಎಂತೆಂಥ ಗಂಧರ್ವರಿಗೂ ಸೋಲಿಸಿಬಿಟ್ಟಿದ್ದ. ಎಲ್ಲರಿಗೂ ಪಾಠ ಕಲಿಸಿದ್ದಾನೆ ರಾಮನೊಬ್ಬನ ಬಿಟ್ಟು ಬಾಕಿಯವರು ಎಲ್ಲರಿಗೂ ಕೂಡ. ಆದರೆ ಇದು ಡಿ ಆದದ್ದು ತನಗೆ ತಾನೇ ಡಿ ಕೊಟ್ಕೊಂಡಂಗಿದೆ. ಅದು ಕನ್ನಡಿ ಒಳಗೆ ಹೋಗ್ಬಿಟ್ಟು ಡಿ ಅಂತ ತನಗೆ ತಾನೇ ಕೊಟ್ಕೊಂಡಂಗೆ. ಯಾಕೆಂದರೆ ಹಾಗೆ ಇದ್ದಾನೆ ಅವನು ಎರಡನೇ ಹನುಮಂತನ ಥರನೇ ಇದ್ದಾನೆ, ತದ್ರೂಪವಾಗಿ ಹಾಗೇ ಇದ್ದಾನೆ. ಎಲ್ಲ ಚೇಷ್ಟೆಗಳು ಹಾಗೇ ಇದೆ. ಜೊತೆಗೆ ರಾಮಭಕ್ತ ಬೇರೆ, ಏನು ಹೇಳೋದು, ರಾಮ 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 ಅಂತ ಇದ್ದಾನೆ. ಏನಾದ್ರು ಇವನು ಕಳಿಸ್ಬಿಟ್ರೆ ನಾನು ಇಲ್ಲದಾಗ ಎಲ್ಲರೂ ಹನುಮಂತನೇ ಅಂದ್ಕೊಂಡ್ಬಿಡ್ತಾರೆ ಇವನ್ನ, ಆ ಥರ ಇದ್ದಾನೆ. ಸರಿ, ನೀನು ಹೇಳಿದೆಯಲ್ಲಪ್ಪ ಇಷ್ಟೊತ್ತು ಕತೆ. ಆ ರಾಮದಾಸ್ ಅನ್ನೋನು ಹನುಮಂತನ ಅಂತ ಹೇಳ್ತಾರಲ್ಲ, ಆ ಹನುಮಂತ ಅನ್ನೋನು ನಾನೇನಪ್ಪ, ಆ ಪ್ರಭು ಭಕ್ತನಪ್ಪ ನಾನು, ಶ್ರೀರಾಮ ಭಕ್ತನಪ್ಪ ನಾನು. ಆ ರಾಮಪ್ರಭುಗೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೀನಯ್ಯ, ರಾಮಕಾರ್ಯಾರ್ಥವಾಗಿ ಬಂದಿದ್ದೀನಯ್ಯ. ನಿದ್ರೆಯೊಳಗಿರ್ತಕ್ಕಂಥ ರಾಮಲಕ್ಷ್ಮಣರನ್ನು ಆ ಮಾಯಾ ರಾಕ್ಷಸ ಎತ್ಕೊಂಡು ಬರಲು ನಾನೇ ಕಾರಣ, ಅನ್ಯಾಯವಾಗಿ ಎತ್ಕೊಂಡು ಹೊಟ್ಟೋಗ್ಬಿಟ್ರು ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಈ ವಿಷಯದಲ್ಲಿ ಯಾವುದು ಧರ್ಮ ಅನ್ನಿಸ್ತದೋ ಆ ನಿರ್ಣಯವನ್ನೇ ನೀನು ತೆಕ್ಕೋಬೇಕು ಅಂಥೇಳಿ ಹನುಮಂತ ದೈನ್ಯದಿಂದ ಹೇಳ್ತಾನೆ. ಹಾಗೆ ನೋಡಪ್ಪ, ಈಗ ಆಗೋಗ್ಬಿಡ್ತು. ನಾವು ಹೇಗೆ ಪ್ರಭು ಭಕ್ತನೋ, ನಾನು ಪ್ರಭುಗೋಸ್ಕರವಾಗಿ ಇಲ್ಲಿ ಬಂದಿದ್ದೇನೆ. ಈ ರಾಕ್ಷಸ ಅವರಿಬ್ಬರನ್ನ ಎತ್ಕೊಂಡ್ಬಂದಿದ್ದಾನೆ. ಈಗ ನಾನು ಏನು ಮಾಡಲಿ ಹೇಳು? ಯಾಕೆಂದರೆ ನಾನು ಬಿಡಬೇಕಲ್ಲ ಒಳಕ್ಕೆ ನೀನು. ಆಗ ಮುಂದಿನ ಕೆಲಸ ಮಾಡಬೇಕಲ್ಲ, ರಾಮನ ಕೆಲಸ, ರಾಮನ ಒಂದು ಸೇವೆ ನೀನು ಮಾಡ್ದಂಗಾಗತ್ತೆ. ಆಗ ಹೇಳ್ತಾನೆ ಮತ್ಸ್ಯವಲ್ಲಭನು, ಒಳಗಡೆ ನಾನಿನ್ನು ಬಿಡ್ತೀನಿ ನಿನಗೆ ಹೋಗುವಂತೆ, ಆದರೆ ಧರ್ಮ ಅನ್ನೋದು ಯಾವುದು ಅಂತ ಗೊತ್ತಾಗಬೇಕು. ಆಗ ಹನುಮಂತ ಮತ್ಸ್ಯವಲ್ಲಭರು ಪರಸ್ಪರ ತಮ್ಮ ಜೀವನದ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ಬರು. ಅವರಿಬ್ಬರು ತಂದೆ ಮಗ ಅಂತಕ್ಕಂಥದ್ದು ಇಬ್ಬರಿಗೆ ಗೊತ್ತಾಗ್ಬಿಡ್ತೀಗ. ಮಗನಾಗಿ ತಂದೆ ಜೊತೆ ಯುದ್ಧ ಮಾಡೋದಕ್ಕೆ ಮತ್ಸ್ಯವಲ್ಲಭ ಬಾಧೆಪಟ್ಟ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಹೀಗೆ ಮಾಡಬಾರ್ದಾಗಿತ್ತು. ತಂದೆಗೆ ಸಾಷ್ಟಾಂಗ ವಂದನೆ ಮಾಡಿ ಕ್ಷಮೆ ಕೇಳ್ತಾನೆ. ಇಷ್ಟು ಇದು ಪೂರ್ತಿ ಕೇಳ್ಕೋಬೇಕು ನೀನು ಅಂಥೇಳಿ ಮತ್ತಿನ್ನೊಂದು ಸತ್ತು ನನ್ನ ಕಥೆಯನ್ನು ಹೇಳ್ತಾನೆ. ಆ ಮಾಯಾರೂಪದಿಂದ ರಾಮ ಲಕ್ಷ್ಮಣನ ಅಪಹರಿಸ್ಕೊಂಡು ಬಂದಿರತಕ್ಕಂಥ ಮೈರಾವಣನ ಬಗ್ಗೆ ಮತ್ಸ್ಯವಲ್ಲಭನಿಗೂ ಕೋಪ ಬಂದ್ಬಿಡ್ತು. ಇದ್ದಕ್ಕಿದ್ದಾಗ ಆ ಕೆಲಸ ಯಾಕೆ ಮಾಡೋಕ್ಕೆ ಹೋದ? ಆದರೆ ಧರ್ಮ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅವನು ನನಗೆ ಪ್ರಭು ತಾನೆ. ಆದರೆ ಆ ಪ್ರಭು ಇಂಥ ಕೆಲಸ ಮಾಡಬಾರ್ದಾಗಿತ್ತು ನನಗೆ ಈ ವಿಷಯದಲ್ಲಿ. ಯಾಕೆಂದರೆ ನಾನು ರಾಮ ಭಕ್ತ, ಅದು ನನ್ನ ತಂದೆ ಆದ ನೀನು ರಾಮ ಭಕ್ತನು. ಅದು ನಮ್ಮ ಪರಂಪರೆ, ರಾಮ ಭಕ್ತರ ಪರಂಪರೆ. ಅಂಥದ್ರಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದರೂ ಕೂಡ ರಾಮಭಕ್ತರಾದ್ದರಿಂದ ರಾಮನಿಗೆ ನಾವು ಆದ್ಯತೆ ಕೊಡಲೇಬೇಕು ನಾವು. ಆದ್ದರಿಂದ ಈ ವಿಷಯದಲ್ಲಿ ರಾಮ ಕಾರ್ಯಕ್ಕೆ ನಾನು ಖಂಡಿತ ಸಹಾಯ ಮಾಡ್ತೀನಿ ಅಂತ ತಂದೆಗೆ ಮಾತು ಕೊಡ್ತಾನೆ. ರಾಮಕಾರ್ಯ ಅನ್ನೋದು ತುಂಬ ದೊಡ್ಡದು. ಆ ರಾಮಕಾರ್ಯನ ಯಾರ್ಯಾರು ಮಾಡಬೇಕು ಅನಿಸುತ್ತೋ ಅವರೆಲ್ಲರೂ ಹನುಮಂತನ ಸ್ಮರಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ ಇದಕ್ಕಿದಾಗೆ ಸ್ವಾಮಿ ನಾವು ತಾನೇ ಸ್ತುತಿ ಮಾಡ್ತಿದ್ದಾನೆ. ಓಂ ನಮೋ ಹನುಮಂತೇ ನಮಃ, ಓಂ ನಮೋ ಹನುಮತೇ ನಮಃ.